कर्नाटक रक्षणा वेदिके कन्नड़ पारा संगठन वकुटा की ओर से जिला अध्यक्ष सोमनाथ मुदाड़े के नेतृत्व में आज अंबेडकर सर्कल से डीसी ऑफिस तक रैली निकाली गई। इस रैली के माध्यम से द्वितीय भाषा नीति जारी करने की मांग डीसी के जरिए कर्नाटक के मुख्यमंत्री सिद्धरामैया को एक मेमोरेंडम सौंपा गया और जिला सेक्रेटरी विश्वनाथ गौड़ा ने इस संबंध में मीडिया से बात की। कैमरामैन महेश जी का कवरेज। रक्षणा वेदिके जिला घटक बीदर वतीयिंद मान्य मुख्यमंत्रिಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಇಂದಿನ ಸತ್ಯಾಗ್ರಹದ ಉದ್ದೇಶವೆಂದರೆ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕೆಂದು ಇಂದಿನ ಸತ್ಯಾಗ್ರಹ ಧರಣಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ದ್ವಿಭಾಷಾ ಪದ್ಧತಿ ನೀತಿ ಜಾರಿಗೆ ಏಕೆ ತರಬೇಕು ರಾಜ್ಯದಲ್ಲಿ ಎಂದರೆ 2024ರ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಸುಮಾರು 94,000 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ। ಹಿಂದಿನ 2025 ಇಸ್ವಿಗೆ ಹೋಲಿಸಿದರೆ ಅದೇ ಹಿಂದಿಯಲ್ಲಿ ಸುಮಾರು 1,20,000 ಜನರು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ। ಹಿಂದಿ ಹೇರಿಕೆಯು ಅನಗತ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಒಂದು ದೊಡ್ಡ ಹೊರೆಯಾಗಿದೆ ಎಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಹಿಂದಿಯನ್ನು ವಿರೋಧಿಸಿ ಅದೇ ರೀತಿಯಾಗಿ ರಾಜ್ಯದಲ್ಲಿ ದ್ವಿಭಾಷಾ ಪದ್ಧತಿಯನ್ನು ಜಾರಿಗೆ ತರಲೇಬೇಕೆಂದು ಇಂದು ನಾವು ಸತ್ಯಾಗ್ರಹ ಧರಣಿಯನ್ನು ಮಾಡಿದ್ದೇವೆ। ವಿಶ್ವನಾಥ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಕ್ಷಣಾ ವೇದಿಕೆ।